ಭಾರತದ ನಂಬರ್ 1 ಭೂಗತ ಪಾತಕಿ ಮೋಸ್ಟ್ ವಾಂಟೆಡ್ ಕ್ರಿಮಿನಲ್ ದಾವೂದ್ ಇಬ್ರಾಹಿಂಗೆ ವಿಷಪ್ರಾಶನವಾಗಿದೆ ಅನ್ನುವಂಥ ಸುದ್ದಿ ನಿನ್ನೆ ರಾತ್ರಿಯಿಂದ ಬಹಳಷ್ಟು ಹರಿದಾಡ್ತಾ ಇದೆ. ಆತನನ್ನು ಆಸ್ಪತ್ರೆಯಲ್ಲಿ ಇರಿಸಲಾಗಿದೆ. ವಿಶೇಷವಾಗಿ ಆ ಆಸ್ಪತ್ರೆಗೆ ಪಾಕಿಸ್ತಾನ ಭದ್ರತೆಯನ್ನು ಒದಗಿಸಿದೆ. ಯಾರೋ ಅಪರಿಚಿತರು ಆತನಿಗೆ ವಿಷಪ್ರಾಶನ ಮಾಡಿದ್ದಾರೆ ಅನ್ನುವಂಥ ಸುದ್ದಿ ಭಾಳ ಹರಿದಾಡ್ತಾ ಇದೆ. ಈಗಲೂ ಕೂಡ ನಿಮಗೆ ವೀಕ್ಷಕರ ನೆನಪಿರಲಿ, ದಾವೂದ್ ಇಬ್ರಾಹಿಂನ ಬಗ್ಗೆ ನೀವು ಎಷ್ಟೇ ಗೂಗಲ್ ಮಾಡಿದರೂ ಕೂಡ 4-5 ಫೋಟೋ ಬಿಟ್ಟರೆ ಬೇರೆ ಯಾವುದೇ ಫೋಟೋಗಳಿಲ್ಲ. ಮತ್ತೊಂದು ಕಡೆ ಶಾರ್ಜಾದಲ್ಲಿ ಆತ ಕ್ರಿಕೆಟ್ ಮ್ಯಾಚ್ ನೋಡ್ತಾ ಇರುವಂಥ ದೃಶ್ಯ, ಫೋನಲ್ಲಿ ಮಾತಾಡ್ತಾ ಇರುವಂಥ ದೃಶ್ಯ, ಇನ್ನು ಕೆಲವು ಕಡೆ ಅನಿಲ್ ಕಪೂರ್ ಜೊತೆ ಕಾಣಿಸ್ಕೊಂಡಂಥ ದೃಶ್ಯ, ಈ ದೃಶ್ಯಗಳನ್ನು ಈ ಫೋಟೋ ಬಿಟ್ಟರೆ ದಾವೂದ್ ಇಬ್ರಾಹಿಂ ಹೇಗಿದ್ದಾನೆ ಅಂತ ಯಾರಿಗೂ ಗೊತ್ತಿಲ್ಲ. ಇದು ಒಂದು 30-35 ವರ್ಷಗಳ ಹಿಂದಿನ ಫೋಟೋ. ಈಗ ದಾವೂದ್ ಇಬ್ರಾಹಿಂಗೆ 68 ವರ್ಷ ಪ್ರಾಯ. ಆತ ಇದ್ದಾನೋ ಇಲ್ವೋ ಅಥವಾ ಸತ್ತಿದ್ದಾನೋ, ಸತ್ತ ನಂತರ ಕೂಡ ಡಿ ಕಂಪನಿ, ಈತನೊಂದು ಕಂಪನಿ ಇದೆ, ಡಿ ಕಂಪನಿ, ಅದರಲ್ಲಿ ಬಹಳ ದೊಡ್ಡ ಅಕ್ರಮ ವ್ಯವಹಾರಗಳು ಆಗ್ತಾನೆ ಇರುತ್ತೆ. ಅದನ್ನು ಜೀವಂತವಾಗಿಡೋದಕ್ಕೆ ಈಗಲೂ ಕೂಡ ಆತನನ್ನು ಜೀವಂತವಾಗಿ ಇರಿಸಲಾಗಿದೆಯಾ, ಈ ಪ್ರಶ್ನೆಗೆ ಉತ್ತರ ಸಿಕ್ಕಿಲ್ಲ. ಭಾರತ ಸರ್ಕಾರ ಪ್ರತಿ ಸಲ ಕೂಡ 1993ರಲ್ಲಿ ಮಹಾರಾಷ್ಟ್ರದ ಅಂದರೆ ಮುಂಬೈನಲ್ಲಿ ಆದಂಥ ಸರಣಿ ಸ್ಫೋಟ, 9 ಕಡೆ ಸ್ಫೋಟ ಉಂಟಾಗುತ್ತೆ. ಆಗ ಹೇಳಲಾಗತ್ತೆ ಅಯೋಧ್ಯೆ ರಥಯಾತ್ರೆ ಇದೆಯಲ್ಲ, ಅದಕ್ಕೆ ರಿವೆಂಜ್ ಆಗಿ ತೆಗೆದುಕೊಂಡದ್ದು ಅಂತೇಳಿ ಆಗ ಹೇಳಲಾಗ್ತಾ ಇದೆ, ಈಗಲೂ ಹೇಳಲಾಗ್ತಾ ಇದೆ. ಅದಾದ ನಂತರ ಆತನ ಕರಾಳ ಮುಖ ಯಾವ ರೀತಿ ಹೊರಗೆ ಬಂತು ಅಂತಂದರೆ, ಆತ ಮೋಸ್ಟ್ ವಾಂಟೆಡ್ ಕ್ರಿಮಿನಲ್ ಆಗಿ ಬದಲಾಗಿಬಿಡ್ತಾನೆ. ಅದಕ್ಕಿಂತ ಮೊದಲು ಕೊಲೆ, ಸುಲಿಗೆ ಎಲ್ಲವೂ ಇತ್ತು. ಇದರ ಹೊರತಾಗಿ ಒಂದು ಮಾತನ್ನು ಹೇಳ್ತೀನಿ, ಇದೇ ದಾವೂದ್ ಇಬ್ರಾಹಿಂ ಒಬ್ಬ ಪೊಲೀಸ್ ಕಾನ್ಸ್ಟೇಬಲ್ನ ಮಗನಾಗಿದ್ದ. ಒಬ್ಬ ಪೊಲೀಸ್ ಕಾನ್ಸ್ಟೇಬಲ್ನ ಮಗನಾಗಿದ್ದ. 1993ರಲ್ಲಿ ಯಾವಾಗ ಬಾಂಬೆ ಸರಣಿ ಬಾಂಬ್ ಸ್ಫೋಟ ಉಂಟಾಗುತ್ತೆ, ಆ ನಂತರ ಆತನನ್ನು ಕರೆತರಲೇಬೇಕು, ಹೆಡೆಮುರಿ ಕಟ್ಟಲೇಬೇಕು ಅಂತೇಳಿ ಪ್ರತಿ ಸರ್ಕಾರಗಳು ಕೂಡ ಪ್ರಯತ್ನ ಪಟ್ಟರೂ ಕೂಡ ಕೊನೆ ಕ್ಷಣದಲ್ಲಿ ಆತ ಯಾವ ರೀತಿ ತಪ್ಪಿಸ್ಕೊಳ್ತಾ ಇದ್ದ ಅಂತಂದರೆ, ಕೆಲವು ಡೌಟ್ಗಳು ಉಂಟಾಗ್ತಾ ಇತ್ತು. ಆತನಿಗೆ ಎಲ್ಲಿಯ ತನಕ ಆತನ ರೀಚ್ ಇದೆ, ಎಷ್ಟೇ ದೊಡ್ಡ ಸಂಗತಿಗಳಿದ್ರೂ ಕೂಡ ಕೊನೆ ಕ್ಷಣದಲ್ಲಿ ತಪ್ಪಿಸ್ಕೊಬಿಡ್ತಾ ಇದ್ದೆ. ಹೇಗೆ ದೊಡ್ಡವರ ಹಸ್ತಕ್ಷೇಪ ಇಲ್ಲದೆ ಅದು ಸಾಧ್ಯ ಇಲ್ಲ ಅನ್ನುವಂಥ ಮಾತುಗಳು ಕೇಳಿ ಬರ್ತಾ ಇತ್ತು. ನೋಡಿ, ಈ ದೃಶ್ಯಗಳನ್ನು ನೀವು ನೋಡ್ಬೋದು. ಈ 4-5 ಫೋಟೋ ಬಿಟ್ಟರೆ ಆತನ ಬಗ್ಗೆ ಯಾವುದೇ ಮಾಹಿತಿ ಇಲ್ಲ. ಇಲ್ಲಿ ತನಕ ಆತನನ್ನು ಬಂಧಿಸೋಕ್ಕಾಗಿಲ್ಲ. ಒಮ್ಮೆ ಸರೆಂಡರ್ ಆಗ್ತಾನೆ ಅಂತ ಕೂಡ ಹೇಳಿದ್ದ. ಹಾಗಿದ್ದಾಗ ಆತ ಹೇಗಿದ್ದಾನೆ, ವಿಷಪ್ರಾಶನ ಆಗಿದೆಯಾ, ಆತ ಸತ್ತಿದ್ದಾನ, ಬದುಕಿದ್ದಾನ, ಇದರ ಬಗ್ಗೆ ದಾವೂದ್ ಇಬ್ರಾಹಿಂ ಬಗ್ಗೆ ಒಂದು ರಿಪೋರ್ಟ್ ನಿಮ್ಮ ಮುಂದೆ. ಅದೆಷ್ಟು ಜನರ ನೆತ್ತರು ಹರಿಸಿದ್ನೋ ಪಾಪಿ, ಅದೆಷ್ಟು ಜನರ ಉಸಿರು ತಟ್ಟಿತ್ತೋ ಏನೋ, ಅದೆಷ್ಟು ಮಕ್ಕಳನ್ನ ಹೆತ್ತವರಿಂದ ದೂರ ಮಾಡಿದ್ನೋ ಏನೋ. ಎಲ್ಲರಿಗೂ ಖುಷಿಯಾದ ಸುದ್ದಿಯೊಂದು ಬರ್ತಿದೆ. ಅದು ಕೂಡ ಭೂಲೋಕದ ನರಕ ಪಾಕಿಸ್ತಾನದಿಂದ. ಹೌದು, ಇವತ್ತು ಬೆಳಗ್ಗೆದ್ದು ನೋಡಿದ್ರೆ ಪರಮ ಪಾಪಿಯೋರ್ವ ಕೊನೆ ಕ್ಷಣ ಎಣಿಸ್ತಿದ್ದಾನೆ ಅನ್ನೋ ಸುದ್ದಿ ಬಂತು. ಅದೇ ದಟ್ಟ ದರಿದ್ರ ಪಾಕಿಸ್ತಾನದಲ್ಲಿ ಅಡಗಿ ಕುಳಿತಿರೋ ದಾವೂದ್ ಇಬ್ರಾಹಿಂ ಜಹ್ನಾಗೆ ಅಂದ್ರೆ ನರಕಕ್ಕೆ ಹೋಗೋಕೆ ರೆಡಿಯಾಗಿದ್ದಾನಂತೆ. ಗಂಭೀರ ಆರೋಗ್ಯ ಸಮಸ್ಯೆ ಎದುರಿಸ್ತಿರೋ ಭೂಗತ ಪಾತಕ್ಕೆ ದಾವೂದ್ ಇಬ್ರಾಹಿಂನನ್ನ ಪಾಕಿಸ್ತಾನದ ಕರಾಚಿಯ ಆಸ್ಪತ್ರೆಗೆ ದಾಖಲಿಸಲಾಗಿದೆ. ಕಟ್ಟುನಿಟ್ಟಾದ ಭದ್ರತೆಯಲ್ಲಿ ಇರಿಸಲಾಗಿದೆ. ಕುಟುಂಬ ಸದಸ್ಯರಿಗೆ ಮಾತ್ರ ಪ್ರವೇಶಕ್ಕೆ ಅವಕಾಶ ನೀಡಲಾಗಿದೆ. ಅನಾಮಧೇಯ ವ್ಯಕ್ತಿಯೋರ್ವ ದಾವೂದ್ಗೆ ವಿಷಪ್ರಾಶನ ಮಾಡಿದ್ದಾನೆ ಅಂತ ಹೇಳಲಾಗ್ತಿದೆ. ಇಡೀ ಭಾರತ ಅವನ ಹೊಟ್ಟೆ ತಣಿಗಿರಲಿ, ಬಾಯಿಗೆ ಸಕ್ಕರೆ ಬೀಳಲಿ ಅಂತ ಆಶಿಸಿತ್ತು. ಆದರೆ ದಾವೂದ್ ಮಾಡಿದ ಪಾಪ ಅವನ ದೇಹವನ್ನ ಇಂಚಿಂಚಾಗಿ ನುಂಗಿ ನೀರು ಕುಡಿತಿದೆ. ಹೌದು, ದಾವೂದ್ ಇಬ್ರಾಹಿಂ ವಯೋಸಹಜ ಕಾಯಿಲೆಯಿಂದ ಬಳಲ್ತಿದ್ದಾನಂತೆ. ಪಾಕ್ ಉಗ್ರ ಜೀವಕ್ಕೆ ಗ್ಯಾರಂಟಿಯೇ ಇಲ್ಲದಂತಾಗಿದೆ. ಭಾರತಕ್ಕೆ ಬೇಕಾದ ಒಬ್ಬೊಬ್ಬನೇ ಪಾಪಿ ನರಕ ನೋಡ್ತಿದ್ದಾನೆ. ಅದ್ಯಾರೋ ಬರ್ತಾರೆ, ಡಮ್ ಅಂತ ಗುಂಡು ಹಾರಿಸಿ ಹೋಗ್ತಾರೆ. ಇದೀಗ ದಾವೂದ್ನನ್ನ ಮುಗಿಸೋ ಹೊಣೆ ದೇವ್ರೇ ತೆಗೆದುಕೊಂಡಂತಿದೆ. ಆ ಸುದ್ದಿನೂ ಬೇಗ ಬರಲಿ, ನಿಮ್ಮ ಬಾಯಿಗೆ ಸಿಹಿ ಬೀಳಲಿ. ಈತನೇ ಅಂಡರ್ವರ್ಲ್ಡ್ ಡಾನ್. ಈಗ ಈತನ ಪರಿಸ್ಥಿತಿ ಈ ರೀತಿ ಇದೆ ಅಂತೇಳಿ ನಂಬಲಾಗ್ತಾ ಇದೆ. ಆತ ಹಾಸ್ಪಿಟಲೈಸ್ ಆಗಿದ್ದಾನೆ.
ಈ ರೀತಿ ನಂಬಲಾಗ್ತಾ ಇದೆ, ಈ ರೀತಿ ಇರಬಹುದು ಅಂಡರ್ವರ್ಲ್ಡ್ ಡಾನ್ ದಾವೂದ್ ಇಬ್ರಾಹಿಂ. ಹಾಗಿದ್ರೆ ಅಂಡರ್ವರ್ಲ್ಡ್ ಡಾನ್ಗೆ ಏನಾಯಿತು? ಮೋಸ್ಟ್ ವಾಂಟೆಡ್ ಕ್ರಿಮಿನಲ್ ಅಂಡರ್ವರ್ಲ್ಡ್ ಡಾನ್ ಸ್ಥಿತಿ ಗಂಭೀರವಾಗಿದೆ, ಆಸ್ಪತ್ರೆಗೆ ದಾಖಲಾಗಿದ್ದಾನೆ ಅನ್ನುವಂಥ ಮಾಹಿತಿಗಳು ಪದೇ ಪದೇ ಪಾಕಿಸ್ತಾನ ಕಡೆಯಿಂದ ಅಲ್ಲ, ಬೇರೆ ಬೇರೆ ಕಡೆಯಿಂದ ಬರ್ತಾ ಇದೆ. ಕರಾಚಿ ಆಸ್ಪತ್ರೆಯೊಂದಕ್ಕೆ ದಾವೂದ್ ಇಬ್ರಾಹಿಂ ದಾಖಲಾಗಿದ್ದಾನೆ. ಇದು ನಿನ್ನೆ ರಾತ್ರಿಯಿಂದ ಓಡಾಡ್ತಾ ಇರುವಂಥ ಸುದ್ದಿ. ಕರಾಚಿ ಆಸ್ಪತ್ರೆಗೆ ಬಿಗಿ ಬಂದೋಬಸ್ತ್ ಮಾಡಿದೆ ISI, ಐಸಿಸ್ ಅಲ್ಲ, ISI. ಕರಾಚಿ ಆಸ್ಪತ್ರೆಗೆ ಬಿಗಿ ಬಂದೋಬಸ್ತ್ ಮಾಡಿರುವಂಥದ್ದು ಪಾಕಿಸ್ತಾನದ ISI. ಆಸ್ಪತ್ರೆಯ ಒಂದು ಇಡೀ ಫ್ಲೋರನ್ನು ಆತನಿಗಾಗಿ, ದಾವೂದ್ಗಾಗಿ ಮೀಸಲಿಡಲಾಗಿದೆ. ಸೊ ಹಾಗಾಗಿ ಬಹಳ ಭದ್ರತೆ, ಸುರಕ್ಷತೆ ಎಲ್ಲವನ್ನು ಕೊಟ್ಟಿದ್ದಾರೆ. ಕುಟುಂಬಸ್ಥರು, ಪಾಕ್ನ ಪ್ರಮುಖ ಅಧಿಕಾರಿಗಳು ಅಲ್ಲಿ ಹಾಜರಿದ್ದಾರೆ. ಆತನನ್ನು ವೀರ ಅಂತಾನೆ ನೋಡ್ಕೋತಾ ಇದ್ದಾರೆ ಪಾಕಿಸ್ತಾನ ಅನ್ನುವಂಥ ಮಾಹಿತಿಗಳು ಬರ್ತಾ ಇದೆ. ಕುಟುಂಬಸ್ಥರು, ಪಾಕ್ನ ಪ್ರಮುಖ ಅಧಿಕಾರಿಗಳು ಅಲ್ಲಿ ಹಾಜರಾಗಿದ್ದಾರೆ. ಸೊ ಹಾಗಿರುವಾಗ ಬಹಳ ಮುಖ್ಯವಾಗಿ ಇಲ್ಲಿ ಗಮನಿಸಬೇಕು,